ಇನ್ನು ವಿಜ್ಞಾನ ವಿಭಾಗದ ಮತ್ತೊಬ್ಬ ಟಾಪರ್ ದೀಕ್ಷಾ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಕಂಗ್ರಾಚುಲೇಷನ್ಸ್ ದೀಕ್ಷಾ. ಥ್ಯಾಂಕ್ ಯು ಮ್ಯಾಮ್. ವಿಜ್ಞಾನ ವಿಭಾಗ ಅಂತ ಹೇಳಿದ್ರೆ ಓದಿ ಪಾಸ್ ಆಗೋದಕ್ಕೆ ಭಯ ಪಡುವಂತ ಜನರ ನಡುವೆ ನೀವು ಸ್ಕೋರ್ ಮಾಡಿ ಟಾಪರ್ ಆಗಿದ್ದೀರಾ ದೀಕ್ಷಾ. ಹೇಗಿದು? ನಮ್ಮ ಕಾಲೇಜ್ ಅವರು ಮತ್ತೆ ನಮ್ಮ ಪೇರೆಂಟ್ಸ್ ಇಂದ ಎಲ್ಲ ಆಶೀರ್ವಾದ ಮ್ಯಾಮ್. 599 ಸ್ಕೋರ್ ಅಲ್ಲ? ಹೌದು ಮ್ಯಾಮ್. 1 ಮಾರ್ಕ್ಸ್ ಏನಾಯ್ತು ಅಂತ ಪೇರೆಂಟ್ಸ್ ಏನಾದ್ರು ಕೇಳಿದ್ರಾ? ಇಲ್ಲ ಮ್ಯಾಮ್, ಅವತ್ತೇ ಹೇಳಿದ್ದೆ ನಾನು ಅವರಿಗೆ. ಓಕೆ ಓಕೆ. ಯಾವ ರೀತಿಯಾಗಿ ಸ್ಟಡೀಸ್ ಮಾಡ್ತಾ ಇದ್ರಿ ದೀಕ್ಷಾ? ನಂದು ಸೆಲ್ಫ್ ಸ್ಟಡಿನೇ ಜಾಸ್ತಿ ಇತ್ತು ಮ್ಯಾಮ್. ನಾನು ಬೇರೆ ಕಡೆ ಕೋಚಿಂಗಿಗೇನು ಹೋಗಿಲ್ಲ, ಮನೆಯಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ ಸುಮಾರು. ದೀಕ್ಷಾ, ಇವಾಗ ನಿಮ್ಮೆಲ್ಲ ಸೀಕ್ರೆಟ್ ಅನ್ನು ರಿವೀಲ್ ಮಾಡಬೇಕು. ಯಾವ ರೀತಿಯಾಗಿ ಸ್ಟಡೀಸ್ ಟೈಮ್ ಕೊಡ್ತಾ ಇದ್ರಿ? ಎಲ್ಲಾ ಕಡೆ ನಾವು ಗಮನಿಸಬಹುದು, ಪೇರೆಂಟ್ಸ್ ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾ ಸ್ಟಾಕ್ ಮಾಡಿ ಸಾಕು, ಮೊಬೈಲ್ ಯೂಸ್ ಮಾಡಿ ಸಾಕು, ಓದಿ 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 ಅಂತ. ದೀಕ್ಷಂಗೆ ಯಾವ ರೀತಿಯಾಗಿ ಪೇರೆಂಟ್ಸ್ ಸಪೋರ್ಟ್ ಇತ್ತು, ಜೊತೆಗೆ ನೀವು ಜವಾಬ್ದಾರಿಯಾಗಿ ಯಾವ ರೀತಿಯಾಗಿ ಓದ್ತಾ ಇದ್ರಿ ದೀಕ್ಷಾ? ನಾವು ಅಷ್ಟೊಂದೇನು ಕಷ್ಟಪಟ್ಟು ಓದಿದಂತ ಇಲ್ಲ, ಇಂಟ್ರೆಸ್ಟ್ ಪಟ್ಕೊಂಡು ಓದ್ತಿದ್ದೆ ಮ್ಯಾಮ್. ಅಂದ್ರೆ ನೀವು ಈ ತರ ಸ್ಟೂಡೆಂಟ್ಸ್ ಓದ್ಲಿಲ್ಲ ಅಂತ ಹೇಳಿದ್ರು ಕ್ಲಾಸಲ್ಲಿ ಅಲರ್ಟ್ ಆಗಿರೋದು, ಹೇಳಿರೋದನ್ನೆಲ್ಲ ಗ್ರಾಸ್ ಮಾಡೋದು, ಹಾಗೇನಾ? ಹಾ ಮ್ಯಾಮ್, ಕ್ಲಾಸಲ್ಲಿ ಕುತ್ಕೊಂಡು ನೋಟ್ಸ್ ತಗೊಂಡ್ತಿದ್ದೆ. ಓಕೆ. ಮನೆಗೆ ಬಂದು ಅದನ್ನ ಒಂದ್ಸತಿ ರಿವೈಸ್ ಮಾಡ್ತಿದ್ದೆ, ಬಿಟ್ರೆ ಅಷ್ಟೇನು ಓದಿದ್ದಿಲ್ಲ. ಈ ಬಾರಿಯ ಕ್ವಶನ್ಸ್ ಪೇಪರ್ ಹೇಗಿತ್ತು ದೀಕ್ಷಾ? ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸಸ್ ಗಳಿದಾವ ನಿಮ್ಗೆ? ಮಲ್ಟಿಪಲ್ ಚಾಯ್ಸಸ್ ಸಂಖ್ಯೆ ಜಾಸ್ತಿ ಇತ್ತಾ ಅಥವಾ 1 ಮಾರ್ಕ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಗಳಿದ್ವಾ? ಮಲ್ಟಿಪಲ್ ಚಾಯ್ಸಸ್ ಇತ್ತು. ಎಷ್ಟು ಮಲ್ಟಿಪಲ್ ಚಾಯ್ಸಸ್ ಎಷ್ಟಿರುತ್ತೆ ಒಂದ್ ಪೇಪರ್ ಅಲ್ಲಿ? 15 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್. ಓಕೆ, 15 ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿದ್ರೆ ಟೈಮ್ ತುಂಬಾ ಹೋಗುತ್ತೆ. 4 ಆಪ್ಷನ್ಸ್ ಗಳಿದ್ದಾಗ ಅದು ಸರಿ ಇದು ಸರಿ ಅಂತ ಅನ್ನಿಸ್ತಿರುತ್ತೆ. ಅದ್ರ ಮೇಲೆ ಅಷ್ಟೇ ರಫ್ ವರ್ಕ್ ಮಾಡಬೇಕು, ಆನ್ಸರ್ ರೈಟ್ ಮಾಡಬೇಕು ಅಂತ ಹೇಳಿದ್ರೆ. ಮಲ್ಟಿಪಲ್ ಚಾಯ್ಸ್ ರಿಯಲ್ ಚಾಲೆಂಜ್ ಅಂತ ಹೇಳ್ತಾರೆ. ನೀವು ಹೇಗೆ ಫೇಸ್ ಮಾಡಿದ್ರಿ ದೀಕ್ಷಾ? ನಮ್ಗೆ ಇದು ಸಿಇಟಿ ಮತ್ತೆ ನೀಟ್ ಆ ಕ್ವಶನ್ಸ್ ಇಂದು ರಿವೈಸ್ ಮಾಡ್ತಾ ಇದ್ದೆ, ಅದರಿಂದಾಗಿ ಸುಮಾರೆಲ್ಲ ಯೂಸ್ ಆಯ್ತು. ಓಕೆ, ಈಗಲೇ ಬೇರೆ ಬೇರೆ ಕ್ವಶನ್ಸ್ ಪೇಪರ್ಗಳನ್ನ ರಿವೈಸ್ ಮಾಡ್ತಾ ಇರ್ತೀರಾ ನೀವು? ನಮ್ಮ ಕಾಲೇಜಲ್ಲಿ ತುಂಬಾ ಕೋಚಿಂಗ್ ಕೊಡ್ತಿದ್ರು ಮ್ಯಾಮ್. ಅದು ವಾರಕ್ಕೂ ಹೊಸ ಹೊಸ ಫ್ಯಾಕಲ್ಟಿ ಬೇರೆ ಕಡೆಯಿಂದ ಕರೆಸಿ ಅವರು ಪ್ರಾಕ್ಟೀಸ್ ಪೇಪರ್ಸ್ ಕೊಡ್ತಾ ಇದ್ರು. ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಇದಕ್ಕೂ ಯೂಸ್ ಆದ ಮ್ಯಾಮ್. ಓಕೆ, ನನ್ಗೆ ಆಕ್ಚುಲಿ ಮಲ್ಟಿಪಲ್ ಕ್ವೆಶನ್ಸ್ ನಿಮಗೂ ಕೂಡ ಇತ್ತು ಅಂತ ಗೊತ್ತಿರಲಿಲ್ಲ, ಸೈನ್ಸ್ ವಿಭಾಗಕ್ಕೂ ಕೂಡ. ಬಟ್ ಆ ರೀತಿಯಾಗಿ ಇದ್ದಾಗ ಟೈಮನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? 3 hours ಅಲ್ವಾ ಎಕ್ಸಾಮ್ ಟೈಮ್ ಇರೋದು? ನನಗೆ ಆಕ್ಚುಲಿ ಮಲ್ಟಿಪಲ್ ಚಾಯ್ಸ್ಗೆ ಕಡಿಮೆ ಟೈಮ್ ಸಾಕಾಗ್ತಿತ್ತು ಅನ್ಸುತ್ತೆ. ಅಂದ್ರೆ ತುಂಬಾ ಕ್ಯಾಲ್ಕುಲೇಟ್ ಆಗಿ ಪಕ್ಕ ಇರ್ತಾ ಇದ್ರಿ, ಇದು 4 ಆಪ್ಷನ್ ಅಲ್ಲಿ ಇದೇ ಸರಿ ಅಂತ. ಹಾ ಮ್ಯಾಮ್. ಒಂದು ಮ್ಯಾಥ್ಸ್ ಅಲ್ಲೂ ಹಾಗೆ ಅನ್ನಿಸ್ತಾ ಇತ್ತಾ ದೀಕ್ಷಾ? ಮ್ಯಾಥ್ಸ್ ಅಲ್ಲಿ ಕಷ್ಟ ಆಗಲ್ವಾ ಮಲ್ಟಿಪಲ್ ಆಪ್ಷನ್ಸ್ಗಳು? ಹಂಗ ಅನ್ಸಿಲ್ಲ. ಇದು ಫಸ್ಟ್ 15 ನಿಮಿಷ ಇದ್ದಾಗ ನಾನು ಆ ಮಲ್ಟಿಪಲ್ ಚಾಯ್ಸ್ನೇ ಓದ್ಕೊಂಡು ಅದ್ರದ್ದು ಆನ್ಸರ್ಗಳನ್ನ ಯೋಚನೆ ಮಾಡ್ತಿದ್ದೆ. ಆಗ ನನಗೆ 3 ಗಂಟೆಗಿನ್ನ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತಿತ್ತು. ವಾವ್, ವೆರಿ ಗುಡ್ ಟ್ರಿಕ್. ಫಸ್ಟ್ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟು ಕೂರಿಸ್ತಾರಲ್ವಾ, ಬಿಫೋರ್ ಆನ್ಸರ್ ಶೀಟ್ ಕೊಡೋಕ್ಕೂ ಮುಂಚೆ ನೀವು ಮಲ್ಟಿಪಲ್ ಚಾಯ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ರಿ ಅವಾಗ? ಹಾ ಮ್ಯಾಮ್. ಓಕೆ, 15 ನಿಮಿಷ ಜಾಸ್ತಿ ಸಿಕ್ಕಂಗಾಯ್ತು. ಹಂಗೇನಾದ್ರು ಕ್ಯಾಲ್ಕುಲೇಟಿವ್ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಆ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಅಲ್ವಾ ದೀಕ್ಷಾ? ಹೌದು ಮ್ಯಾಮ್. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತಾ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸಾಮ್ ಎಲ್ಲ ಮುಗಿದ ನಂತರ? ಒಂದ್ 590 ಬರ್ಬೋದು ಅಂತ ಅನ್ಕೊಂಡಿದ್ದೆ, ಇಷ್ಟೊಂದು ಯೋಚನೆ ಮಾಡಿದ್ವಿ. ನಿಮ್ ಪ್ರಕಾರ 9 ಮಾರ್ಕ್ಸ್ ಎಲ್ಲಿ ಜಾಸ್ತಿ ಬಂತು? ಇಂಗ್ಲಿಷ್ ಅಂತೂ ನಾನು ನಂಬಕ್ಕೆ ಆಗ್ತಿಲ್ಲ ನನಗೆ, ಅದ್ರಲ್ಲಿ ಔಟ್ ಆಫ್ ಬಂದಿದೆ ಅಂತ. ಓ, ಇಂಗ್ಲಿಷ್ ಔಟ್ ಆಫ್ ಔಟ್ ಇತ್ತಾ ದೀಕ್ಷಾ? ಹೌದು ಮ್ಯಾಮ್. ವಾವ್, ಅಂದ್ರೆ ನಿಮ್ಗೆ ಇಂಗ್ಲಿಷ್ ಕಷ್ಟ ಇತ್ತು, ಸ್ಟಿಲ್ ಯು ಗಾಟ್ ಔಟ್ ಆಫ್ ಔಟ್. ಹಾಗನ್ನಕ್ಕಿನ ಅದು 4 ಮಾರ್ಕ್ಸ್ ಇಂದು 3 ಮಾರ್ಕ್ಸ್ ಇಂದು ಕ್ವಶನ್ಸ್ ಮಾರ್ಕ್ಸ್ ಕೊಡಲ್ಲ ಅಂತ ಅನ್ಸುತ್ತೆ. ಚೇಂಜ್ ಆಗಿರುವ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಹೆಲ್ಪ್ ಆಗ್ತಾ ಇತ್ತಾ? ಅಂದ್ರೆ ಟೆಸ್ಟ್ ಎಕ್ಸಾಮ್ಗಳು, ಮಿಡ್ ಟರ್ಮ್, ಪ್ರಿಪರೇಟರೀಸು ಅಂಡ್ ಫೈನಲ್ ಎಕ್ಸಾಮು ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್, ಅದು ಚೇಂಜ್ ಆಗಿರೋ ಪ್ಯಾಟರ್ನ್ ಇಂದಾಗಿ. ಓಕೆ ದೀಕ್ಷಾ, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ನೋಡಿ, ಎಲ್ಲಾ ಟಾಪರ್ಸ್ಗಳು ಯಾವ ರೀತಿಯಾಗಿ ಎಫರ್ಟ್ ಹಾಕ್ತಾರೆ ಅಂತ. ಒಂದು, ದೀಕ್ಷಾ ಅವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿದ್ರು. 15 ಮಿನಿಟ್ಸ್ ಮುಂಚೆ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಆನ್ಸರ್ ಪೇಪರ್ ಬರೋದಕ್ಕೂ ಮುಂಚೆ ಏನ್ ಟೈಮ್ ಇರುತ್ತೋ ಆ ಟೈಮನ್ನೆಲ್ಲ ಅವರು 15 ಮಲ್ಟಿಪಲ್ ಕ್ವಶನ್ಸ್ ಅನ್ನ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದಕ್ಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಬ್ರಿಲಿಯಂಟ್ ಐಡಿಯಾ ದೀಕ್ಷಾ ಅವರದ್ದು. ಹಾಗೆ ಎಲ್ಲರ ಫೋಟೋಗಳನ್ನ ಗಮನಿಸಬಹುದು ನೀವು ಗ್ರಾಫಿಕ್ಸ್ ನಲ್ಲಿ. ಸಂಜನಾಬಾಯಿ ಕಲಾ ವಿಭಾಗದಲ್ಲಿ ಸ್ಕೋರ್ ಮಾಡಿರೋರು, ಹಾಗೆ ಅಮೂಲ್ಯ ಕಾಮತ್ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಇವರು, ಹಾಗೆ ದೀಪಶ್ರೀ ವಾಣಿಜ್ಯ ವಿಭಾಗದಲ್ಲಿ ಟಾಪರ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಹೆಣ್ಮಕ್ಳೇ.
ಟಾಪ್ 2 ಕಲಾ ವಿಭಾಗದಲ್ಲಿ ಬಂದವರು ಕೂಡ ಹೆಣ್ಮಕ್ಳೇ.